ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಹೇಳುತ್ತಾರೆ, ಎಲ್ಲರ ಮನೆಗಳಲ್ಲಿಯೂ ಸಹ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಕುಳಿತುಕೊಂಡಿವೆ. ನೀವು ಮಂದಿರಗಳಲ್ಲಿ ಹೋಗಲಿ, ಎಲ್ಲಿಯೇ ಹೋಗಲಿ, ಎಲ್ಲೆಡೆಯೂ ಸಹ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಕುಳಿತುಕೊಂಡಿವೆ. ನೀವು ಎಲ್ಲಿ ಹೋಗುತ್ತೀರೋ ಅಲ್ಲಿಂದ ಆ ಆತ್ಮಗಳು ನಿಮ್ಮ ಜೊತೆಗೆ ಬಂದು ನಿಮ್ಮ ಮನೆಯನ್ನು ಸೇರಿಕೊಳ್ಳುತ್ತವೆ. ಈ ಭೂಮಿಯ ಮೇಲಂತೂ ಅನೇಕ ಧರ್ಮ, ಮತ, ಪಂಥಗಳ ಆಶ್ರಮಗಳಿವೆ, ಮಂದಿರಗಳಿವೆ. ಪ್ರಾಣ ಬಿಟ್ಟ ಮೇಲೆ ಆತ್ಮಗಳು ಸುಖಕ್ಕಾಗಿ, ಶಾಂತಿಗಾಗಿ ಅತ್ತ ಇತ್ತ ಗುರುಗಳ ಬಳಿ, ಮಠಗಳ ಬಳಿ, ಮಂದಿರಗಳ ಹತ್ತಿರ ಅವುಗಳು ಅತ್ತಿಂದಿತ್ತ ಓಡಾಡುತ್ತಲೇ ಇರುತ್ತವೆ. ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಜಗತ್ತಿನ ಆತ್ಮಗಳು, ಅವುಗಳು ನಿಮ್ಮ ಪೂರ್ವಜರೇ ಆಗಿರಲಿ, ಕರ್ಮ ಬಂಧನಕ್ಕೆ ಅನುಗುಣವಾಗಿ ಬಂದಂತಹ ಆತ್ಮಗಳೇ ಆಗಿರಲಿ, ಅವುಗಳು ಜ್ಞಾನವನ್ನು ಕೇಳಿಸಿಕೊಂಡಾಗ ಅವುಗಳಿಗೆ ಜ್ಞಾನವು ಅರ್ಥವಾಗುವುದೇ ಇಲ್ಲ. ಆಗ ಆ ಸೂಕ್ಷ್ಮ ಆತ್ಮಗಳು, ನಿಮ್ಮ ಮನೆಗೆ ಬಂದಂತಹ ಆ ಸೂಕ್ಷ್ಮ ಆತ್ಮಗಳು, ನೀವು ಜ್ಞಾನದ ವಿಡಿಯೋಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೆ ಅವುಗಳು ನಿಮ್ಮ ಮೇಲೆ ಪದೇ ಪದೇ ರೇಸನ್ನು ಹಾಕಿ, ಇದೆಲ್ಲವೂ ಸುಳ್ಳು ಜ್ಞಾನ, ಇದನ್ನು ಕೇಳಿಸಿಕೊಳ್ಳಬೇಡ ಎಂದು ಕೇಳುವವರ ಮನಸ್ಸಿನಲ್ಲಿ ಪದೇ ಪದೇ ಭ್ರಮೆಯನ್ನು ಹುಟ್ಟಿಸುತ್ತವೆ. ಹಾಗೂ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದ್ದಂಥ ಆತ್ಮಗಳು ಜ್ಞಾನವನ್ನು ಬಿಟ್ಟು ಬಿಡುವಂತೆ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಮಾಡುತ್ತವೆ. ಆದರೆ ಬೇಹದ್ನ ಆತ್ಮಗಳು ಬಹಳ ಪವರ್ಫುಲ್ ಆದಂತಹ ಆತ್ಮಗಳು. ಇವರು ದಿನ ರಾತ್ರಿ ಹಗಲಿರುಳು ಜ್ಞಾನದ ವಿಡಿಯೋಗಳನ್ನು ಕೇಳಿಸಿಕೊಳ್ಳುತ್ತಲೇ ಇರುತ್ತಾರೆ. ಜ್ಞಾನ ಸಾಗರದಲ್ಲಿ ಮುಳುಗುತ್ತಾ, ಜ್ಞಾನವನ್ನು ಹುಡುಕುತ್ತಾ ಎಲ್ಲ ವಿಡಿಯೋಗಳನ್ನು ಕೇಳಿಸಿಕೊಳ್ಳುತ್ತಾ ಹೋಗುತ್ತಾರೆ. ಒಂದು ವೇಳೆ ಇವರೊಂದಿಗೆ ಬಂದಂತಹ ಆತ್ಮವು 33 ಕೋಟಿ ದೇವಾನುದೇವತೆಗಳಲ್ಲಿ ಒಂದಾಗಿದ್ದರೆ ಆ ಆತ್ಮವು ಸಹ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಾ ಹೋಗುತ್ತದೆ ಹಾಗೂ ನಿಮ್ಮ ಜ್ಞಾನವನ್ನು ಕೇಳಿಸಿಕೊಳ್ಳಲು ಸಹಕರಿಸುತ್ತವೆ. ಒಂದು ವೇಳೆ ಈ ಜ್ಞಾನವು ಆ ಸೂಕ್ಷ್ಮ ಜಗತ್ತಿನ ಆತ್ಮರಿಗೆ ಅರ್ಥವಾಗದೇ ಹೋದಾಗ ಅವುಗಳು ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತವೆ, ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಹಾಕುತ್ತವೆ. ಆದರೆ ಬೇಹದ್ ಜ್ಞಾನಿ ಆತ್ಮರು ಬಹಳ ಪವರ್ಫುಲ್ ಆಗಿದ್ದಂತಹ ಆತ್ಮರು ಆಗಿರುವುದರಿಂದ ಅವರು ಜ್ಞಾನವನ್ನು ಕೇಳಿಸಿಕೊಳ್ಳುವುದು ಬಿಡುವುದೇ ಇಲ್ಲ. ಇದರಿಂದಾಗಿ ಆ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಸೋತು ಏನನ್ನೂ ಮಾಡಲಾಗದೆ ಸುಮ್ಮನೆ ಆಗಿಬಿಡುತ್ತವೆ. ಬಾಪೂಜಿಯವರು ಹೇಳುತ್ತಾರೆ, ನನ್ನ ಬಳಿ 97 ಅನೇಕ ಆತ್ಮಗಳು, ಈ ರೀತಿಯ ಆತ್ಮಗಳು ಬಂದಿದ್ದಾರೆ. ಬೇಹದ್ ಆತ್ಮರಿಗೆ ನನ್ನ ಬಳಿ ಬರದಂತೆ ಸೂಕ್ಷ್ಮ ಜಗತ್ತಿನ ಆತ್ಮಗಳು ತಡೆಯನ್ನು ಸಹ ಒಡ್ಡಿವೆ. ಜ್ಞಾನ ಮಾರ್ಗದಲ್ಲಿ ನಡೆದುಕೊಳ್ಳದಂತೆ ಅನೇಕ ವಿಘ್ನಗಳನ್ನು ಸಹ ತಂದು ಒಡ್ಡಿವೆ. ಆದರೆ ಆತ್ಮರು ಪವರ್ಫುಲ್ ಆಗಿರುವುದರಿಂದ ಅವರು ಜ್ಞಾನವನ್ನು ಬಿಡಲಿಲ್ಲ. ಇಂದಿಗೂ ಸಹ ಅವರು ಬೇಹದ್ ಜ್ಞಾನದಲ್ಲಿ ಮುಂದುವರಿಯುತ್ತಿದ್ದಾರೆ. ಹೀಗಾಗಿ ಆತ್ಮರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಿರಬೇಕು, ಸ್ವಯಂ ಪುರುಷಾರ್ಥವನ್ನು ಮಾಡುತ್ತಿರಬೇಕು. ನಾನೊಂದು ಬೇಹದ್ನ ಆತ್ಮವಾಗಿದ್ದೇನೆ ಹಾಗೂ ನನಗೆ ಬೇಹದ್ನ ಜ್ಞಾನವೇ ಬೇಕು, ಸಾಂಸಾರಿಕ ಜ್ಞಾನ ನನಗೆ ಬೇಡವೇ ಬೇಡ ಎನ್ನುವಂತಹ ನಿರ್ಣಯ ಬೇಹದ್ ಆತ್ಮರು ಮಾಡಿಕೊಳ್ಳಬೇಕು. ಹೊಸ ಜಗತ್ತಿಗಾಗಿ ಹೊಸ ಜ್ಞಾನವೇ ಬೇಕು ಎನ್ನುವಂತಹ ವಿಚಾರ ತಿಳಿದು ಬಂದಾಗ ಆತ್ಮರು ಜ್ಞಾನದಿಂದ ದೂರ ಸರಿಯುವುದೇ ಇಲ್ಲ. ಸೂಕ್ಷ್ಮ ಜಗತ್ತಿನವರು ಸಹ 3Dಯಿಂದ ಈಗ ಭೂಮಿಯು 5Dಗೆ ಶಿಫ್ಟ್ ಆಗುತ್ತಿದೆ ಅಂತೆಲ್ಲ ಹೇಳುತ್ತಿದ್ದಾರೆ. ಸಂಪೂರ್ಣ ಪೃಥ್ವಿಯು ಪರಿವರ್ತನೆಯಾಗಲಿದೆ ಎಂದು ಹೇಳುತ್ತಿದ್ದಾರೆ. ಇದೆಲ್ಲವೂ ಮುಂದೆ ಆಗಲಿದೆ. ಆದರೆ ಅಲ್ಲಿಯವರೆಗೆ ನಾವು ಧೈರ್ಯದಿಂದ ಮುಂದುವರಿಯಬೇಕು. ಜ್ಞಾನಿ ಆತ್ಮಗಳು ಧೈರ್ಯವಾಗಿ ಇರಬೇಕು. ಪರಮಪಿತ ತಂದೆಯಂತೂ ನಿಮಗೆ ಹೆಲ್ಪ್ಲೈನನ್ನು ಕೊಡುತ್ತಲೇ ಇದ್ದಾನೆ. ನೀವು ವಿಡಿಯೋಗಳನ್ನು ನೋಡುವಾಗ ನಿಮಗೆ ಏನಾದರೂ ವಿಘ್ನಗಳು ಜೀವನದಲ್ಲಿ ಬಂದಾಗ ತಕ್ಷಣ ಬೇಹದ್ ಆಕಾರಿ ತಂದೆಯ ಒಂದು ರೂಪವು ನಿಮ್ಮ ಬಳಿ ಬರುತ್ತದೆ ಹಾಗೂ ಸೂಕ್ಷ್ಮ ಜಗತ್ತಿನ ಆ ಆತ್ಮಗಳನ್ನು ಓಡಿಸಿಬಿಡುತ್ತದೆ. ಯಾರು ಎಡಬಿಡದೆ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆಯೋ ಅವರಿಗೆ ತಂದೆಯ ಆಕಾರಿ ರೂಪವು ರಕ್ಷಣೆಯನ್ನು ನೀಡುತ್ತದೆ. ನೆಗೆಟಿವ್ ಆತ್ಮಗಳು ನಮ್ಮ ಬಳಿ ಸುಳಿಯುತ್ತಿದ್ದರೆ ತಕ್ಷಣವೇ ತಂದೆಯ ಆಕಾರಿ ರೂಪವು
ಆ ಸೂಕ್ಷ್ಮ ನೆಗೆಟಿವ್ ಆತ್ಮಗಳನ್ನು ಓಡಿಸಿಬಿಡುತ್ತದೆ. ಬೇಹದ್ನ ಆಕಾರಿ ತಂದೆಯು ಸದಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಸಹಾಯ ಮಾಡುತ್ತಲೇ ಇರುತ್ತಾನೆ. ಆದರೆ ನೀವು ಈ ಜ್ಞಾನ ಮಾರ್ಗದಲ್ಲಿ ಹೆದರಿಕೊಳ್ಳದೆ ಧೈರ್ಯವಾಗಿ ಇದ್ದು ಪುರುಷಾರ್ಥವನ್ನು ಮುಂದುವರಿಸುತ್ತಾ ಹೋಗಬೇಕು. ನೀವು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಸಾಕು, ತಂದೆಯು 1000 ಹೆಜ್ಜೆಗಳನ್ನಿಟ್ಟು ನಿಮ್ಮ ಬಳಿ ಒಂದು ಕ್ಷಣದಲ್ಲಿ ಬಂದು ಬಿಡುತ್ತಾನೆ. ಇದು ಆ ತಂದೆಯ ನಿಯಮವಾಗಿದೆ. ಹೀಗಾಗಿ ಜ್ಞಾನವನ್ನು ಪಡೆಯಿರಿ, ಧೈರ್ಯವಾಗಿ ಜ್ಞಾನದಲ್ಲಿ ಮುಂದುವರಿಯಿರಿ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो